ಕಡ್ಡಾಯಕ್ಕೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಆಗಲ್ಲ. ಬೆಳಗಾವಿಯಲ್ಲಿ ನಳ ಕಡ್ಡಾಯಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಪಾಲಿಕೆಯಲ್ಲಿ. ಅಲ್ಲ, ಅವ್ರ ಅಭಿಪ್ರಾಯ ಅದು. ಈಗ ನಮ್ಮ ಸರ್ಕಾರದ ನಿಲುವು ನಾವು ಮಾಡ್ತಾ ಇರ್ತೀವಿ. ಸೊ ಅವ್ರು ನಮಗೆ ಸಂಬಂಧ ಬರೋದಿಲ್ಲ ಆ ಸಂದರ್ಭದಲ್ಲಿ. ಈಗ ಅವ್ರ ಅಭಿಪ್ರಾಯಗಳು ಅವರು ಏನನ್ನು ಹೇಳ್ಕೋಬಹುದು, ಬಟ್ ನಮ್ಮ ಸರ್ಕಾರದ ಉದ್ದೇಶ, ಸರ್ಕಾರದ ನಿಲುವು ನಮ್ಮೆಲ್ಲರ ಕನ್ನಡಿಗರ ನಿಲುವಾಗಿರ್ತದೆ. ನಿನ್ನೆ ವಿಜಯಪುರದಲ್ಲಿ ಸಮಾವೇಶ ಆಯ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ ನಾನು ಸುಮಾರು 40-45 ವರ್ಷ ಕಾಂಗ್ರೆಸ್ ನಲ್ಲಿ ಬ್ಲಾಕ್ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷನಾಗಿದ್ದ ಸಿಎಂ ಆಗು ಅವಕಾಶ ಸಿಗ್ಲಿಲ್ಲ. ಅಲ್ಲ, ನೀವು ಯಾವ ರೆಫರೆನ್ಸ್ ನಲ್ಲಿ ಹೆಂಗ್ ಹೇಳ್ತಾರೆ, ನೀವ್ ಹೆಂಗ್ ಬೇಕಿದಂಗೆ ತಿರ್ಸ್ಬೋದು ಅದನ್ನ. ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ ಯಾವ ಸಂದರ್ಭದೊಡನೆ ವಿವರಿಸಿ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ರೆಫರೆನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವ್ರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ನನಗೆ ಇಂಥ ಆಪರ್ಚುನಿಟಿ ಮಿಸ್ ಆಗಿದ್ರು ಕೂಡ ನನಗೆ ಇವತ್ತು ಎಐಸಿಸಿ ಅಧ್ಯಕ್ಷ ಆಗಿದೆ ನಮ್ಮ ಉದ್ದೇಶದಿಂದ ಹೇಳಿದಾರೆ ಹೊರತು ನೀವು ಅದನ್ನ ಯಾವ ರೀತಿ ಬೇಕಿದ್ರೆ ಅದನ್ನ ಕೇಳ್ಬೋದು. ಅಕಾರ್ಡಿಂಗ್ ಟು ಮಿ ಐ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. He is one of the most eligible person. ಅವರು ಖರ್ಗೆ ಸಾಹೇಬ್ ನಡೆದಿರ್ತಕ್ಕಂಥ ದಾರಿ, ಅವ್ರು ಬಂದಿರತಕ್ಕಂಥ ಡೆಡಿಕೇಶನ್, ಬಹುಶಃ ಇಡೀ ಭಾರತ ದೇಶದಲ್ಲಿ ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಅಸೆಂಬ್ಲಿ ಆಗಿರ್ಲಿ, ಪಾರ್ಲಿಮೆಂಟ್ ಆಗಿರ್ಲಿ. ನಾನು 2004 ಇಸ್ವಿನಲ್ಲಿ ಅವ್ರು ನನಗೆ ಒಂದು ಸ್ವಲ್ಪ ಅವಕಾಶ ಇತ್ತು ಅವ್ರ ಜೊತೆ ಪಾರ್ಲಿಮೆಂಟ್ ನಲ್ಲಿ ಅಸೆಂಬ್ಲಿನಲ್ಲಿ ತಿರುಗಾಡ್ಲಿಕ್ಕೆ. ಇಲ್ಲಿ ಬೆಳಗಾಂನಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಆಗಿತ್ತು. ಅವಾಗ ನಿಮ್ ನೆನಪಿರ್ಬೇಕು, ಕುಮಾರಸ್ವಾಮಿ ಅವ್ರ ಚೀಫ್ ಮಿನಿಸ್ಟರ್ ಇದ್ದಾಗ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ಅವ್ರು ಇರ್ತಾ ಇದ್ರು. ಅವರು ಸದನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗ್ಲಿ, ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗ್ಲಿ ಯಾವತ್ತೂ ಮಾಡಿಲ್ಲ. ಸೊ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್, ಡೆಡಿಕೇಟೆಡ್. ಬುದ್ಧ, ಬಸವ, ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತದಲ್ಲಿ ಬದುಕಿರ್ತಕ್ಕಂಥ ಹಾದಿಯಲ್ಲಿ ಬಂದಿರತಕ್ಕಂಥ ಖರ್ಗೆ ಸಾಹೇಬ್ರು, ಈ ಡಿಸರ್ವ್ಸ್ ಆಲ್ ದ ಪೋಸ್ಟ್ ಇನ್ ದಿಸ್ ಕಂಟ್ರಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಕರ್ನಾಟಕ ಸರ್ಕಾರ ಮಾದರಿ ವಿಷಯವನ್ನ ರಾಜಕೀಯ ಬಳಸ್ಕೊಳ್ತಾ ಇದೆ ಸರ್. ಒಂದ್ ಕಡೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಮಹಾರಾಷ್ಟ್ರ, ಗೋವಾ, ಈ ಕೇಂದ್ರದ ನಾಯಕರು ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈವರೆಗೆ ವಿಫಲ ಆಗಿದೆ, ನಿರ್ಲಕ್ಷ್ಯ ಮಾಡ್ತಾರೆ. ಹಾಗಾಗಿ ಆ ಯೋಜನೆ ಆಗ್ತಿಲ್ಲ ಅನ್ನೋದು. ಅಲ್ಲ, ಈಗ ನಮ್ಕಿನ್ನ ಚೆನ್ನಾಗಿ ನಿಮಗೂ ಮಾಹಿತಿ ಇದೆ ಅಲ್ವಾ? ನೀವು ನಮ್ಮನ್ನ ಕೇಳ್ತೀರಿ, ವಿ ಆರ್ ವೆರಿ ಹ್ಯಾಪಿ ಟು ಆನ್ಸರ್ ಇಟ್, ಬಟ್ ಡು ಯು ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಮತ್ ನೀವು ಅವ್ರನ್ನೇ ಕೇಳೋಕ್ ಬಿಜೆಪಿ, ನೀವು ಅದನ್ನ ಕಡ್ಡಾಯ ಅಲ್ರಿ ಕೇಳದಲ್ರಿ. ನೀವು ಜನಕ್ಕೆ ಕೂಡ ಅರ್ಥ ಮಾಡಕ್ ಹಂಗೆ ಹೇಳ್ಬೇಕು. ಯಾಕಂದ್ರೆ ನೀವೇನ್ ಕನ್ಕ್ಲೂಡ್ ಮಾಡ್ತೀರ ಅದನ್ನು ಇದೆ. ಕನ್ಕ್ಲೂಡ್ ಸರಿಯಾಗಿ ಮಾಡ್ರಿ. ಕೇಂದ್ರ ಸರ್ಕಾರದ ವೈಫಲ್ಯತೆ ಅಂತ ಹೇಳ್ಬೇಕು. ಯಾಕಂತಂದ್ರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದೀವಿ, ಟೆಂಡರ್ ಕೂಡ ಕರೆದಿದೀವಿ ಅಂತ ಹೇಳಿ 106 ಸಲ ಹೇಳಿದ್ರು ಕೂಡ ಎಲ್ಲ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾರೆ. ಇದು ಮಾದಾಯ ಆಗಿದೆ ಅಂತ ಹೇಳಿ ಬಿಜೆಪಿ ಅವರು ಸರ್ಕಾರ ಎಲ್ಲ ಮೆರವಣಿಗೆಗಳನ್ನ ಮಾಡಿ ಮತ್ತೆ ಅದ್ರ ಬಗ್ಗೆ ಏನ್ ಕೇಳಲ್ವಾ ನೀವು? ಈಗ ಅವ್ರೇನು ಆರ್ಕೆ ಉತ್ತರ ಕೊಟ್ಟು ಹೋಗ್ಬಿಡ್ತಾರ? They are not responsible for this. To ask anything on this issue, BJP has got any morality.